ಸುರ ಮತ್ತು ದುಸನ ಸುರ ಬರಬೇಕು. ದುಸನ ಸುರ ಮತ್ತು ಕರಳ ಸುರ ಬರಬೇಕು. ಕಾರ ಸುರ ದುಸನ ಸುರ ಕಳ ಸುರ ಬರಬೇಕು. ಭಲೆ 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 ಹೌದವ ಕಟ್ಟು ಮದಿ 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 ಡಿಗಿ 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 ದುತ್ತ ಮದಿ 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 ದುತ್ತ ದುತ್ತ ಕಡಿ ಕಡಿ ದುತ್ತ ಕಡಿ ಮದಿ ಮದಿ ದುತ್ತ ಯಾಕೆ ಬರ್ದಾರ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ ನಿನಗಳಿಗೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ ಎಂಡೋ ಮಕ್ಕಳು ಇರುವರ್ ತಮ್ಮ ಎಲ್ಲಿ ತನಕ ಎಂಡೋ ಮಕ್ಕಳು ಇರುವರ್ ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವರ್ ತಮ್ಮ ಕುಣಿ ತನಕ ಸತ್ತಾಗ ಬರುವರ್ ತಮ್ಮ ಕುಣಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬರ್ದಾರ್ತಿ ತಮ್ಮ ಯಾಕೆ ಬರ್ದಾರ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ ನೀನೊಗಗಳಿಗೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ ದುಸನ ಸುರ ಕರಳ ಸುರ ಅರ್ಜೆಂಟ್ ಬರ್ಬೇಕು. ಮ್ಯಾನೇಜರ್ ಕರ್ಕೊಂಡ್ ಬರ್ಬೇಕು, ಲೇಟ್ ಮಾಡಬಾರ್ದು. ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲಿ ತನಕ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲಿ ತನಕ ಇದ್ರೆ ಬೆಳೆಯೋ ತನಕ ಇದ್ರೆ ಬೆಳೆಯೋ ತನಕ ಸತ್ತಾಗ ಬರುವರ ತಮ್ಮ ಕುಣಿ ತನಕ ಸತ್ತಾಗ ಬರುವರ ತಮ್ಮ ಕುಣಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬಡ್ದಾರ್ತಿ ತಮ್ಮ ಯಾಕೆ ಬಬ್ಬ 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 ಯಾಕೆ ಬರ್ದಾರ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ ನೀನೊಗಗಳಿಗೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚೆ ದೇವ ತಾವುದಾರನಿಗೆ ಬಂದವರದಾರನ ಕೇಳಿದನು ದೇವ ಎದ್ದು ಬಂದು ಮಾತೇಳಪ್ಪು ಬರ್ಗಲ್ದಿನಿ ಮಾವ ದೇವಾ ಗೂಡಿ ಗೂಡಿಸಿ ಕಡರ ಉತ್ತರದಿಂದ ಹಾರ್ಪಾಡಿಸಿ ಕರ ದೋರ್ತನಾದ ಕದ ದಂಡ ತಿರುಗುತ್ತು ಗಡುಬಡಿಸಿ ವೈದ್ಯ ಸಂಖ್ಯಾತಂದು ಮನ್ನವ ದೇವಾ ಸಿಂಹಧ್ವನಿಯಿಂದ ಸಂಕಿತ ಪರಾಕ್ರಮ ರಾಸನ ಲಸ್ಫುಟ ದುಕುಟ ಪುಲಕುಟದ ಚಟ್ ಚಟ ಸ್ಫುಟ ದಟ್ಟಿ ಮಾಡುವಂತ ಹೊಡೆದಾಳು ಜನದಂತೆ ಬಲ ಬಲ ದೇವಾ ಸಿಂಬಯ ಬಬ್ಬಯ ಹರ್ಬಟಕ್ಕೆ ಪರ್ವತಂಗಳಂ ದಟ್ಬಡ ಅಂತ ಉರುಳಿದವು ತಳಕ್ಕಂತ ಉಳ್ಳದ ಭೀಕರ ಟೋಪಕ್ಕೆ ಬೆಚ್ಚದ ಬೆದರದ ನಿಶ್ಚಲ ಮತಿಯಿಂದ ವಿಚಾರ ಮಾಡಲು ನೀನು ದಾವಲ ಓಹೋ ದೇವ ನಾವುದಾರೆಂದರೆ ಹುಟ್ಟುವಾಗ ಒದ್ದಾಟ, ಹುಟ್ಟಿದ ಮೇಲೆ ಜಂಜಾಟ, ಬೆಳೆಯಬೇಕು ಶತ್ರುಗಳ ಕಾಟ, ನಿಭಾಯಿಸಬೇಕು ಸಂಸಾರದ ಪರದಾಟ, ಇದುವೇ ನಿಜವಾದ ಬಯಲಾಟ. ಈ ಬಯಲಾಟ ಸೋಗಿಗೆ ತಕ್ಕಂತ ಮಾತನಾಡಿಸದೆ ಈ ಸುಂದರ ಸಾರಥಿದೊಂದು ದೊಡ್ಡಾಟ. ನನ್ನನ್ನು ಸುಂದರ ಸಾರಥಿ ಸಾರಥಿ ಎಂದು ಕರೆಯುತ್ತಾರ ಭೂಪತಿ. ಅಲ್ಲಿ ಹುಡ್ರು ಮಕ್ಕಂಡ ಮ್ಯಾಗ ಉಗುಳಬೇಡಮ್ಮೋ ಎಲ್ಲಮ್ಮತ್ತಿ.
ಬಳಿರೇ ಎಲೈ ಸಾರಥಿ ನಾವು ದಾರಂಗರೇ ತಾವುದಾರು ದೇವ ಮಹಾ ಉದ್ದಂಡರಮ್ಮ ಇದರ ಗುಂಡಿಗೆ ಸರ್ರನ ಚೀಳು ಮಾರು ಮಲತೆ ನಿಂತ ವೈರ್ಗಳ ಪ್ಯಾರುಂತ ಅವರಿಸರಂಗ ಕಂಡನ ಕೈದು ತಗಲ್ಲಂತ ನಿಚ್ಚರಿಯದೆಯೋ ಚರಿತಾಗುವಂತೆ ಬಲ ಬಲ ಸಾರಥಿ ಭೂಪತಿ ಎನ್ನ ನಾಸಿಕ ಪುಟದೊಳು ಪುಷ್ಪ ಜಾಲಿಯು ತಗಲ್ಲಂದು ಬುಗುಸುವ ಕೋಪಾಕನಿಗೆ ದಿಗ್ದಂತಗಳು ಕುಂಭಸ್ಥಳಗಳು ತಗ್ಗಿದವು ತಗಲ ಮಹಾಮೇರಿಗಿರಿ ಅಲ್ಲಾಡಿತು ವೈರ ಬಲವು ಭಯದಿಂದ ಬೆದರಿತು ಬಲ ಬಲ ಸಾರಥಿ ಭೂಪತಿ ಈಗೋ ಎನ್ನ ವೀರ ಪ್ರತಾಪದ ಎಡಬಲ ಕುಡುಮೀಸನ್ನು ಕುಣಿಸುತ್ತ ಓಂಕಾರ ಜಯಂಕಾರ ಭಯಂಕಾರ ಕಾಲಕಿಂಕರನಂತೆ ಬಲ ಶಂಕರ ರಾಜ್ಯಂ ಕೈಗೊಂಡು ಭೂಂಕರ ಭೂಮಂಡಲ ನೀರ ಮಂಡ್ಯ ನಿಟ್ಟರೆ ದುಸನಸುರ ಮತ್ತು ಕನಸುರ ಅಲ್ಲಿಂದ ಬರಬೇಕು ಸಪ್ತ ಜಲ ನಿಧಿಗಳು ಪಳಪಳನ ಕುದಿದಿದ್ದು ಈ ಧ್ರುವಮಂಡಲಕ್ಕೆ ಹಾರಿದವು ಬಲ ಬಲ ಎಲ್ಲ ಸಾರಥಿ ಭೂಪತಿ ಇಂಥ ವೀರಾದ ವೀರನು ತ್ರಿಜಗಳ ಭಯಂಕರ ಮಂಡಲಕಾರ ಮಂಡಗಳ ಮೊಡಬಡುವ ಮತ್ ಗಜವ್ಯಾರುಂಡ ಇತರ ವ್ಯಕ್ತಿ ಸಿದ್ಧ ಸಾಧ್ಯಮಾನ ಮುನಿಗಳ ಮಹಾಪತ ಬಸಿಗೆ ಯಜ್ಞ ಕಂಟಕರಾಗಿ ಯಜ್ಞ ಕುಂಡದ ವೀನು ಮುಂತ್ರಾದಿಗಳನ್ನು ಬಿಟ್ಟು ಅವರವರೆಂಡರು ಎಳಚಲೆಯನ್ನು ಮುತ್ತುವನ್ನು ಧರಿಸಿ ಈ ಲಂಕಾ ನಗರವನ್ನು ಬಿಂಕದಿಂದ ಪರಿಪಾಲಿಸು ರಾವಣಾಸುರ ತಮ್ಮ ಶಿಶುಲಾಸುರನ ಜಯಗಳನ್ನು ನಡೆಸುವಂತ ನಾವು ಸಾರಥಿ ಜಾಗೃತಿ ನಿನ್ನ ಎಷ್ಟೊಂದಾಗಲಿ ಭೂಪತಿ ತ್ರಿಶೂಲ ಮಹಾರಾಜರು ತಾವಾದರೆ ಈ ಅಂದವಾದ ಸಭಾಮತ್ತಕ್ಕೆ ಬಂದ ತಾತ್ಪರ್ಯವೆಂದು ಕೇಳಿದನು ದೇವ ದಿವ್ಯ ಪ್ರಭಾವ ಸಾರಥಿ ಭೂಪತಿ ದಡನ ಪಡೆಯುವಂಪಿಡಿ ದಡನ ಜುಡಬಲ್ಲಾಡ್ಯನ ಸಡಗರದಿಂದ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಈದುವರೆಗೂ ಸತ್ಯಲೋಕ ಪ್ರದಕ್ಷಿಣೆ ಮಾಡಿ ರಾಜಾಜರಾಜರಂ ಗೆದ್ದು ಸ್ವರ್ಗ ಮತ್ತು ಪಾತಾಳವನ್ನು ಬೇಲಿಸಿ ಬಂದವು ಬಲ ಬಲ ಎಲ್ಲ ಸಾರಥಿ ಭೂಪತಿ ಇಂದಿನ ದಿನ ನರಮಾನ್ನರ ನಮ್ಮ ತಂಗಿಯಾದ ಶೂರ್ಪಣಕಿಗೆ ಮೂಗ ಮಂದಳಂ ಕೊಯ್ದರಂತೆ ಅಡಿಗಡಿಗೆ ಸಿದ್ಧ ಸಂಚಾರದಿಂದ ಕೋಪಾಗ್ನಿಗೆ ಬೋರ್ಗಿರಿಸಿ ಬರುವುದು ದುಸನಸುರ ಮತ್ತು ಕರಸುರ ಅಜೆಂಡ ಬರಬೇಕು ಕರಾದೂಷ್ಣ ಕರಾದೂಷ್ಣ ಆದ ಕಾರಣ ಅವರನ್ನು ಸದ್ದ ಪಡೆದು ಕದನ ಮಂಡದಲ್ಲಿ ಒದಗಿಸಿ ಬಂದ ಭೂತ ಭೇದ ಪಿಶಾಚುಗಳಿಗೆ ಆಹುತಿ ಮಾಡಿ ಬರಬೇಕಂದ ಆತ್ರದಿಂದ ಭರಣವಾಯ್ತು ಕಂಡಿಯ ಸಾರಥಿ ನಾನು ಒಂದು ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಸಾರಥಿ ಭೂಪತಿ ಎನ್ನ ಹನಜರಾದ ಕರ ದೂಷಣೆಯನ್ನು ಬರ ಹೇಳಲ ಸಾರಥಿ ಅದು ಜಾಗೃತಿ ತಿಳಿಯಿತು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಕಳ್ಳ ಸುರಗುಡ ಕರ್ಕೊಂಬರಿ ಏನಾಗಿಲ್ಲ ಕುಂತ್ಕರಮ್ಮ ಏನಾಗಿಲ್ಲ ಏನಾಗಿಲ್ಲ ಕುಂತ್ಕರಿ ಸುಮ್ಮನೆ ಯಾಕ
ಕೇಳಿದೆ. ಇದು ಒಣಕಿದ್ದಂಗೆ ಐತೆ ನೋಡು, ಬಲ್ ಬಿಗುವೈತೆ. ಬಂದವರ ದಾರನ್ನು ಕೇಳಿದನು ದೇವ ದಿವ್ಯ ಪ್ರಭಾವ. ಬೈರೇ ಎಲ್ಲ ಮನ್ನವ ದೇವ ಗೋಡೆ ಗೋಡಿಸಿ ರೌದ್ರೋದ್ರೇಕದಿಂದ ಬಂದ ಬಿಡುಗಣ್ಣಾದಿ ಪರಮ ಅಡುಗೆ ದಾವಾಗ್ನಿ ಸ್ವರೂಪ ಮನ್ನವ ದೇವ ಒಡನೆ ಕರಂಗಳಂ ಜೋಡಿಸಿ ಗಂಡುಗಳಿಗಳಂ ತಾವುದಾರೆಂದು ಕೇಳುವ ಜಡಮತಿ ಮನುಜ ನೀನುದಾರೋ ನಿನ್ನ ನಾಮಾಂಕಿತ ಕಿಂಕರ ಅತಿ ಭಯಂಕರ. ಓಹೋ ದೇವ, ನಾವು ದಾರೊಂದು ಕೇಳಿದ್ಯಾ? ಮಾಡಿ ಉಂಡರೆ ಮಂದಿ ಕಾಟ, ಮನೆಯಲ್ಲಿದ್ದರೆ ಎಂಡ್ರು ಕಾಟ, ಹೊಲಕ್ಕೋದರೆ ಗುಬ್ಬಕ್ಕಿ ಕಾಟ. ಆ ಕಾಟಕ್ಕೆ ತಾಲಾರದ ಹಟ್ಟದ ಮೇಲೆ ನಿಂತರೆ ಈ ಕುಡುಕರ ಕಾಟ. ಆ ಕಾಟವನ್ನು ತಾಲಾರದ ಸೋಗಿಗೆ ತಕ್ಕಂತೆ ಮಾತನಾಡಿಸಲು ಸುಂದರ ಸಾರ್ಥೆಂದು ಕರೆಯುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ. ಬಳಿರೇಯಲ ಸಾರಥಿ ನಮ್ಮ ನಾಮಾಂಕಿತವು ಏನೆಂದರೆ ಅದೇನು ದೇವ? ಯಾವತ್ ಬ್ರಹ್ಮಾಂಡ ನವಕಾಂಡ ಪೃಥ್ವಿಗಂ ತಿರುಗಿ ಕಡುಗಳೆಲ್ಲ ಬಿಡದ ಬಂಧನಕ್ಕೆ ಕಡೆಗೆ ತುಡತರ ಲಂಕಾಪುರಿಯಂ ಸಡಗರದಿಂದ ಪರಿಪಾಲಿಸುವ ಬಲ ಬಲ. ಎಲ್ಲ ಸಾರಥಿ ಭೂಪತಿ ರಾವಣಸುರನ ಬಲಪಾದ ಪಟ್ಟದಾನಿ ಅಂತ ಮೇರುವ ಶ್ರೇಷ್ಠತರ ಸಾಮರ್ಥ್ಯ ಕರಸುರನೆಂದು ಜೇ ಬೇರೆ ಒರೆಸುವ ಸಾರಥಿ ಅತಿ ಜಾಗೃತೆ. ಕೈಲಾಸ ಮಹಾರಾಜರು ತಾವಾದರೆ ಈ ಅಂದವಾದ ಸಭಾಮಧ್ಯಕ್ಕೆ ಬಂದ ತಾತ್ಪರ್ಯವೆಂದು ಕೇಳಿದನು ದೇವ ದಿವ್ಯ ಪ್ರಭಾವ. ಬಳಿರೇಯಲ ಸಾರಥಿ ಈ ಸುಂದರವಾದ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಈ ದಂಡ ಕಾರಣದಲ್ಲಿ ಈರೋರು ನರುಮಾನವರು ನಮ್ಮ ತಂಗಿಯಾದ ಸುರ್ಬಾಣಕ್ಕೆ ಮೂಗು ಮುಂದಲೇ ಕೊಯ್ದಿರುವರಂತೆ. ಆದ ಕಾರಣ ಬಳಿರಲ್ಲ ಸದ್ಬಾಲಕರನ್ನು ತರೋದಕ್ಕೆ ಬರೋಣಾಯ್ತು ಕಂಡಿಯ ಸಾರಥಿ. ತಿಳಿತ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ. ಈ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ದುಸರಸುರ ಬಂಡಾಲ ಹುಲಿಗೆಪ್ಪ ಇವರು ಕೈಲಾಸುರ ಪಾತ್ರಕ್ಕೆ ಯಾರೋ ಒಂದು ಪ್ರೇಮ ಗುರುಗಾರ ಮಾಡ್ತಾರೆ. भले 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 हौದು ಹುಲಿಯ. भले 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 ಧಾರದಾರೊಂದಿಗೆ ಗಂಡೆ ಅಂತ ಗುದ್ದಾಡಿರ್ತಾರಲ್ಲ, ಶಟ್ಕಂದು ಹೋಗಿರ್ತಾಳೆ ಏಂತಿ. ಅವಾಗ ಬೇಕ್ರಿಗೆ ಬಂದಂಗಾಗ್ಯಾನ ಮಾವ. ಬಂದವರ ದಾರನ ಕೇಳಿದನು ದೇವ, ಎದ್ದು ಬಂದು ಮಾತೇಳಪ್ಪ ಉದ್ನಿ ಕಡ್ಡಿ ಮಾವ. ದೇವ ತೊಂಬತ್ತೊಂಬತ್ತು
ಎಂತ ಸಂಭ್ರಮದಿಂದ ಪರಶೋಭಿತ ವೈ ಸಭಾಸನ್ಯತಗರ ಪದದಿಂದ ಬಂದ ಅಂಬುಜನತ್ರನ ಓದ ಕಿಂಕರ ಬಂಬಿಡದ ದಾರಿ ಎಂದು ಸಂಭ್ರಮದಲ್ಲಿ ಬೋಲ ಬೋಲ ದೇವಾ ಕುಲ ಮಸ್ತಕದ ಮಡಿಗೆ ನೀನುಗಾರೋ ದೊಡ್ಡ ಭಜನೆ ರಚನೆಯಿಂದ ಉಚ್ಚರಿಸವಂತನಾಗಬಡ ಘಟಕತ್ರೆ ಮಡ ಜೀಮಣ. ಓಹೋ ದೇವ, ನಾವುದಾರೆಂದರೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಪಾಪಕ್ಕೆ ಜಲವೇ ಸಾಕ್ಷಿ, ಹೆಣ್ಣಿಗೆ ಕಟ್ಟಿದ ತಾಳಿಯೇ ಸಾಕ್ಷಿ, ಈ ಬಯಲಾಟಕ್ಕೆ ಸಾರಥಿಯೇ ಸಾಕ್ಷಿ. ನನ್ನನ್ನು ಸುಂದರ ಸಾರಥಿ ಸಾರಥಿ ಎಂದು ಕರೆಯುತ್ತಾರ ಭೂಪತಿ. ಚಳಾಗಕ್ಕಲ ಮುಸುಕು ತೆಗೆಯಮ್ಮ ಮೊದಲಿಗಿತ್ತಿ. ಈ ಸಾರಥಿಯನ್ನ ನಾಮಾಂಕತವೇನೆಂದರೆ ಅದೇನು ದೇವ? ಎನ್ನ ಚರಣದೋಳ ಮರೆಯುವ ಕಾಲ ಗಗ್ಗರಜಯ ಜಂಜನ ಎಂಬ ಜಯಂಕಾರ ಕಾಹಿಷ್ಟ ದಿಗ್ಗಜಗಳು ಕೇಳಾದವ ಭೂಪತಿ ಚಿಕ್ಕನಿಂದ ಕರೆಕರೆಯನ್ನು ಹಲ್ಲುಗಳನ್ನು ಕಡಿದರೆ ಪ್ರಯಾಣ ಹುಟ್ಟದು ಚಳಲನಂತ ಕಡೆಯನ್ನು ಭೂಪತಿ ಎನ್ನ ತಂದೆಯಾದ ವಜ್ರನಂದು ಬಂದನಂದು ಸಾಗರದ ನಡಿ ನೀರಿನಲ್ಲಿ ಅಡಿಗದವು ಪರ್ವತಂಗಳಂ ಬಲ ಇಂಥ ಕೂರ್ತನಾದ ಭೀಕರನಾದ ದೂತನ ಸೂರನೆಂದು ಅಡಿಗಡಿಗ ಬರುತ್ತವಂತ ನಾಗ ಸಾರಥೆ ಹೌದಪ್ಪ ಹತ್ತು ಮಿತಿ 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 ಡಿಗಿ ಡಿಗಿ ಡಿ ತಗ ದಿತ್ತ ಮದಿ ಮಿತಿ ಮಿದಿತ್ತ ದುಶನಸುರ ಮಹಾರಾಜರು ತಾವಾದರೆ ಈ ಎಂದವಾದ ಸಭಾಮಧ್ಯಕ್ಕೆ ಬಂದ ತಾತ್ಪರ್ಯವೆಂದು ಕೇಳಿದನು ದೇವ. ದಿವ್ಯ ಪ್ರಭಾವ ಭೂಪತಿ ನಮ್ಮ ಅಗ್ರಜನಾದ ತಿಸಲಾತೂರನು ದಾವ ವೇಳದಿಂದ ಆಜ್ಞೆಯು ಮಾಡಿರವನು ಏನೋ ಆ ಕಾರ್ಯವ ನೆರವೇರಿಸ ಕೊಡುವ ಸಾರಥೆ ಆ ಬರಣವಾಯಿತು ಕಣ್ಣಿಯ ಸಾರಥೆ ತಿಳಿಯಿತು ಭೂಪತಿ. ಪೀಠವನ್ನು ಅಲಂಕರಿಸಿ ಜಾಗೃತಿ. ನಮೋ ನಮೋ ಅಣ್ಣ ರಾಜಗರ್ ಗಣ್ಣ. ಅಣ್ಣ ನನ್ನದೊಂದು ನುಡಿಲಾಲಿಸು. ಪವಿತ್ರನಾದ ಪ್ರಭಾ ಭಾಸ್ಕರಂ ದ್ವಿತೀಯಂ ಧಿಕ್ಕರಿಸಿ ದ್ವಿತೀಯ ಪ್ರಭು ಯಂತ್ರ ರಾಜಿಸುವ ತಮ್ಮಗೈರ ಅಯ್ಯ ದುರಾತ್ಮನ ದಶರಥನ ಪುತ್ರರು ಅತಿ ಯೋಗ್ರದಿಂದ ಮತ್ಸಹೋದರನ್ನು ಉತ್ತಮವಾದ ನಾಚಿಕಂ ಕತ್ತರಿಸರಂತೆ.
ಮೇಲೆ 3 ಬರಗಳನ್ನು ಇಡಿಸಲಿ. ಇಲ್ಲವಾಯಿತಂತೆ ಎದುರಿಗೆ ನಿಲ್ಲಿಸಿ ಆ ಪಾದ ಮತ್ಸಕವರನ್ನು ಹಾಗೆ ನುಂಗಿ ಬಿಡಲೆ. ಪಟುತರ ಮುರ್ಗಿರ ಟೋಪದಿಂದ ವಿಷ ಬೃಂದಂ ತಿಂದು ತೆಗೆವಿ ಸುಂದರಾನಿಗೆ ವಿತರಾದ ತಮ್ಮಗಳೇರ ನಿಮಗೊಂದು ಹಾಕಿನ ಹೇಳ್ತೀನಿ ಕೇಳ ಜಾತ್ರೆಗೈರ. ಅದೇನು ಸವಿಸ್ತಾರವಾಗಿ ಹೇಳ ಅಣ್ಣಯ್ಯ. ತಮ್ಮಗಳರ ಈ ದಂಡಕಾರಣ್ಯದ ಕಂದ ಮೂಲ ಫಲಗಳನ್ನು ತಿಂದು ಕಾಲವ ಕಳವರಿಗೆ ಇಷ್ಟು ಸಮರ್ಥವಂತಲಿಂದ ಬಂತು. ಅಹೋ ಅನು ಜಾತ್ರೆಗಳೇರ ನಮ್ಮ ತಂಗಿಯರ ಸೂರ್ಪಣಕಿಗೆ ನಾಚಕಂ ಛೇದನ ಮಾಡು ನಮ್ಮ ಸುದ್ದನ್ನು ಕೇಳಿ ಈ ಅನ್ನ ಹೃದಯದ ಕೋಪಾಕಿನಿಗೆ ಉಗ್ಗರಿಸಿ ದಗಲ್ಲಂತ ಉರುತ್ತ ಬ್ರಹ್ಮರಂಧ್ರಕ್ಕೆ ಮುಸಿಕೊಂಡಿರುವುದು ಇದಕ್ಕೊಂದು ಆಲೋಚನೆಯನ್ನು ಪೇಳರೆ ಯಾರು ಜಾತ್ರೆಗೈರ. ಅದೇ ಆಹೋ ಅಣ್ಣಯ್ಯ ಎನ್ನ ಪರಾಕ್ರಮವು ಗೊತ್ತಿಲ್ಲವೇ? ಜಲಜಾಕ್ಷಣಂ ತಂದು ಸೆರೆ ಇಡಬೇಕೆಂದು ಜಲನಿಧಿಯ 3 ತುಗ್ಗಿ ಬರೆದು ಮಾಡುವೆನು. ಅಗ್ರಜ ಬ್ರಹ್ಮನಂ ಸೆರೆ ಇಡಬೇಕೆಂದು ಸತ್ತ ಲೋಕಕ್ಕೆ ಹೋಗಿ ಅವನನ್ನು ಸದಬಡಿದ ಕತ್ತಂ ಕಿತ್ತೆತ್ತಂ ಮಸ್ತಕಂ ಕತ್ತರಿಸುವನೆಂದು ಖಡ್ಗಂ ಜಳಿಪಿಸಲು ನನ್ನನ್ನು ಮೆಚ್ಚಿ ತಕ್ಕೊರಂ ಕೊಟ್ಟ ಅಕ್ಕರಿಂದ ಬಿಡಿ ಅಂತ ಕೇಳ್ಕೊಂಡನು. ಅಗ್ರಜ ಅಡಿವೆಲ್ಲಿ ಕಂದ ಮೂಲ ಫಳಗಳನ್ನು ತಿಂದು ಕಾಲಂ ಕಳಿವ ನನ್ನನರಿಗೆ ಎನಗೆ ಈಡಾಗಬಲ್ಲರೆ ಭೂಪ ಅಪ್ಪಡಂ ದೇಪಾಲಿಸಣ್ಣ ರಾಜ ಕರಸೂರನನ್ನ ಪರಾಕ್ರಮನ್ನ ಹಾಗಿರಲೇ ಎನ್ನ ಕರದೋಳ ಮರೆಯುವ ಜಲಗೋಸಲು ತೊಳಕ್ಕ ಇಂದ್ರ ನಮ್ಮನೋ ಕಲಗನ ನಡಿಗೆ ಒತ್ತಟ್ಟ ಮೂಲಲೆಲ್ಲ ಅಡಿಗದನು. ಎನ್ನ ಹುಕ್ಕಟಪ ಸಿಂಹನಾದಕ್ಕೆ ಕಪ್ಪ ಮೋರೆಳೆಂಬ ಯಮನು ಮಾಯಿಸಿ ನಿನ್ನ ಏರಗಂಡು ನೇರಿನೆಲ್ಲ ಮುಳುಗದನು. ನನ್ನ ಎಡಬಡದ ಕುಡಿ ಮೀಸೆಯನ್ನ ಕಂಡು ಕಡಬರದ ನಡಿಗೆ ಸೂರ್ಯನ ಮಾರ್ಗದಲ್ಲಿ ಸೆಳೆದಾಡಿದನು. ಸೊಕ್ಕಿನಿಂದ ಮಿಕ್ಕಿ ಮೀರು ಉಕ್ಕಿ ಉರಿಯ ಓಂಕಾರಕ್ಕೆ ನೈಋತ್ಯನ ಮನು ಹಸತ್ತನಾಗಿ ನಿಸಿಸ್ಥಳಂ ಸೇರಿದನು. ಭುಜವರ ಕಂಠಾರಕ್ಕೆ ವರಣ ನಂಬರು ಮರಣ ಕೈಯತ್ತನಾದನು. ಎನ್ನ ಭುಜತ್ತದ ಗಂಟಾರಕ್ಕೆ ಸುಧಬಲ ಕುಬೇರನು ನನ್ನ ಎದುರಿಗೆ ಬಾರದೋದನು. ಕೃತಿ ವಾಸನ ಬತ್ತಲ ಮಾಡಿಸಿ ಎತ್ತನೆ ಏರಿಸಿ ಕಳಿಸದನು. ಇಂಥ ವಿಕ್ರಮಾನವತನಿಗೆ ಆ ವನತೋಳಿ ಇರುವ ಚಿಕ್ಕ ಹುಡುಗರು ಈಡಾಗಬಲ್ಲರೇ ಅಣ್ಣ ರಾಜಾಗ್ರಗಣ್ಣ. ತಮ್ಮಗಳರ ನಿಮ್ಮ ಜಾಗ ಮಾಡಿದ ಜಾಗ್ರತೆಯಿಂದ ಈ ದಂಡಕಾರಣ್ಯದ
ಸೀತೆಯನ್ನು ಪಿಡಿ ತರಬೇಕಿದೆ ಕಟ್ಟ ಬಂದರ ಕಟ್ಟಿಗೆದಿಂದ ಹಟ್ಟಿ ಇಲ್ಲದ ಹಿಡಿದು ಕೊಟ್ಟು ಭೂಮಿಗೆ ದಟ್ಪಡ ಅಂತ ಕರೆಯ ಬಿಡಬೇಕು. ಅದೇ ಪ್ರಕಾರವಾಗಲೇ ಅಣ್ಣ. ತಮ್ಮಗಳ ಜಾಗ್ರತೆಯಿಂದ ಹೋಗ್ರಿ. ಅದೇ ಪ್ರಕಾರವಾಗಲೇ ಅಣ್ಣ. ಆಹೋ ಅಗ್ರಜ, ನಿಮ್ಮ ಅಪ್ಪಣೆಯಂತೆ ಕಪ್ಪು ಕೊರಳನ್ನ ಅಡ್ಡ ಬಂದರೆ ಮುಪ್ಪರನ ದುಪ್ಪನೆ ಕುಪ್ಪಳಿಸಿ ಕುಪ್ಪಂ ಕಡೆಗೆ ಎನ್ನ ಪರ್ವತ ರಾಜನಿಗೆ ಎನ್ನ ದರ್ಪವಂ ತೋರ್ವೆ. ಅಗ್ರಜ ಎನ್ನ ತಂದೆಯನ್ನು ಘಾಸ ಮಾಡೋನೆಂದು ವೀರೇಶನನ್ನು ಅಡ್ಡ ಬಂದರೆ ಅವನನ್ನು ಸದ ಪಡೆದ ಇಂದು ಒಲೆಯಾಳದ ಕಾಳೆಯನ್ನು ರಂಡೆತನಕ್ಕೆ ಗುರಿ ಮಾಡುವೆ. ವೀಳೆಂತೆ ಫಲಿಸಣ್ಣ ರಾಜಗಿರಿಗಣ್ಣ. ಅಣ್ಣ ರಾಮ ಲಕ್ಷ್ಮಣ ತಡಕೋಪದಿಂದ ತಾಳ ಬಂದರ ಅವರನ್ನು ಗಕ್ಕನ ಈ ಕಡೆಗೈತ. ಅಗ್ರಜ ಮಾರಣನ ಹೋಮ ನಡೆಸಿ ರಾಮನ ಬಡದಿಯನ್ನು ಪಡವದವಳು ಸಡವರದಿಂದ ಅಡಿವದವಳು ಜಡಗಳಂತೆ ಕಡಿ ಪರಾಕ್ರಮನಾದ ತಿಸಲಾಸೂರನೇ ಅಡಿವದವಳು ಬಡನೆರಗಳಂತೆ ವಾಸ ಮಾಡುವ ದಡಿದೆ ಜಗಳಂ ಪಡಿಬುದಿಗೆ ಹಪ್ಪಳಿಸಿವ ದೈತ್ಯನ ನೋಡುವ ನನ್ನನ್ನು ಕೋಪೆಯಾಗ ತಮ್ಮಗಳ ಎನ್ನನ್ನು ನುಡಿಲಾಲಿದ್ರಿ. ಆಹೋ ಅಗ್ರಜ ವಿನ್ಯಾಸಕ್ಕೆ ತಡ ಎಂದೆಯ ಪಾಲಿಸುವೆ ಸಡಗರದಿಂದ ಅಡುವಲ್ಲಿರುವ ಬಡನರುಗಳಾದ ರಾಮ ಲಕ್ಷ್ಮಣರ ಹುಡುಗರನ್ನು ಜಾಗೃತಿಯಿಂದ ತರುವುದಕ್ಕೆ ಅದೇ ಪ್ರಕಾರವಾಗಲೇ ಅಣ್ಣ.
ಪ್ರಾಣೇಶ್ವರ, ಪ್ರಾಣಪತಿ, ಇದು ಏನು ಅದ್ಭುತವಾದ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ. ಆ ಧ್ವನಿಯು ನಮ್ಮನ್ನು ಏನು ಮಾಡುವುದು ಸುಂದರಿ? ಈ ಧ್ವನಿ ಕೇಳಿ ನನಗೆ ಭಯವಾಗುತ್ತಿರುವುದು ಪ್ರಿಯ. ಸ್ವಲ್ಪ ಶಾಂತರಾಗು ಸುಂದರಿ. ಹೇಳಿಬಿಡಿ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಯಾರಿವರೋ ಘೋರ ಧ್ವನಿ ಕೈಯುವರು ಕಾಂತಾನೆ ಲಾಲಿಸು ಕಾಂತಾನೆ ಲಾಲಿಸು ಹೇಗೆ ಮಾಡಲಿ ನಾನು ರಮಣ ರಮಣ ಕಾಂತ ಕಾಂತಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಸುಂದರಿ. ಕಾಂತಾನೆ ಲಾಲಿಸು ಎತ್ತು ಮಾಡಲಿ ನಾನು ಕಾಂತಾರಗಳು ಭಯ ಪ್ರಾಣೇಶ್ವರ ಪ್ರಾಣೇಶ್ವರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಕಾಂತಾರಗಳು ಭಯ ಪ್ರಾಂತಾಳಾದೇನೋ ನಾನು ರಮಣ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಈ ಅರಣ್ಯದಲ್ಲಿ ಅದ್ಭುತವಾದ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ. ಆ ಧ್ವನಿಯು ನಮ್ಮನ್ನು ಏನು ಮಾಡುವುದು ಸುಂದರಿ? ಈ ಭಯಂಕರವಾದ ಧ್ವನಿ ಕೇಳಿ ನನಗೆ ಭಯವಾಗುತ್ತಿರುವುದು. ಹ. ಅಯ್ಯೋ ಪ್ರಾಣಪತಿ, ಮುಂದೇನ ಗತಿ? ಅಯ್ಯೇ ಸತಿ, ಕಾಂತ ನೀನೇಗ ಭಯಪ್ರಾಂತಳಾಗಿ ತತ್ತರ ಪಡುತ್ತಿ. ಮನೋಹರೇ, ಮನೋಹರ, ನಾವೀರ್ವರ ಇರಲಿಕ್ಕಾಗಿ ನಿನಗೆ ಬಂದಿರುವ ಭಯವೇನಿರುವುದು? ರಮಣಿ, ರಮಣ ಆಗೋರ ಧ್ವನಿಯಿಂದ ಒಬ್ಬ ಇಡುತ್ತ ಬರುವ ಕೊಲ್ಲ ರಕ್ಕಸರ ಮದವನ್ನು ಎನ್ನ ಭುಜಬಲ ಪಟಾಟೋಪದಿಂದ ವೈರಿಗಳ ಹೃದಯಂಗ ಚರಿತವಾಗುವಂತೆ ನಿನ್ನ ಮನಸ್ಸು ಸಂತೋಷ ಪಡುವಂತೆ ಅಂತೆ ಕಾಂತ ಎನ್ನ ಬಿಲ್ಲಿಗೆ ಸಿಂಜಿನಿಯನ್ನು ಊಡಿ ಒಡೆಯುವನು ವೀರಾವೇಶದಿಂದ ಓಂಕರಿಸಿ ನಮ್ಮ ಸಮೀಪಕ್ಕೆ ಬರುವ ಶುದ್ರ ರಕ್ಕಸರ ಬಿಂಕವನ್ನು ಮುರಿದು ಬಿಡುತ್ತೇನೆ ಕಾಂತೆ. ಬಿಟ್ಟು ರಕ್ಕಸರ ಚಿಂತೆ ಪ್ರಾಣೇಶ್ವರ, ಪ್ರಾಣಕಾಂತೆ, ಮತ್ತೆ ಹೇಳಿವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಚಿತ್ತಾದಲ್ಲದ ಕಾಲ ಮೃತ್ಯು ಬಂದಿತೋ ಯಮಗೆ ತಂತರಿಸುವೆನಯ್ಯೋ ಪ್ರಾಣೇಶ್ವರ, ಪ್ರಾಣನಾಯಕಿ, ಚೆನ್ನಾಗಿ ಕೇಳು.
ಕಾಂತೆ ಈ ಅದ್ಭುತವಾದ ಧ್ವನಿಗೆ ನಾನು ತಾಳಲಾರೆ ಎತ್ತ ಹೋಗಲಿ, ಯಾವ ಗಿಡದ ಪೊದೆಯಲ್ಲಿ ಅಡಗಿಕೊಳ್ಳಲಿ, ನನಗೆ ಭಯವಾಗುತ್ತಿರುವುದು ಕಾಂತ ಗುಣವಂತ. ಅಯ್ಯೇ ಕಾಂತೆ ಕಾಂತ, ಸೊಲ್ಲಿಗೆ ಎಲ್ಲಿ ಹಡಗಲಿ ಎತ್ತ ಹೋಗಲಿ ಎಂದು ಕಳವಳಿಸುವುದಕ್ಕೆ ಮನೋಹರ, ಈ ಸೃಷ್ಟಿಯಾದ ದುಷ್ಟರಾದ ರಾಕ್ಷಸರ ಎಷ್ಟು ಮಂದ ಎತ್ತರು ಶ್ರೇಷ್ಠನಾದ ಶ್ರೀರಾಮಚಂದ್ರನಿಗೆ ಸರಿಯಾಗಲಾರರು. ಮನೋಹರ, ಅಕ್ಕರದಿಂದ ಮಿಕ್ಕಿ ಮೀರಿ ಬಂದರೆ ನಾರಾಯಣಾಸ್ತ್ರದಿಂದ ಅವರ ಪಕ್ಕೆಲುಬುಗಳನ್ನು ದಕ್ಕನೆ ಇಕ್ಕಡೆಗೈದು ಮಣ್ಣು ಮುಗಿಸಿ ಬಿಡುತ್ತೇನೆ. ಪಟ್ಟ ಬರ್ತನೆ, ಬಿಟ್ಟು ಬಿಡಿ ನಮ್ಮ ಪ್ರಾಣೇಶ್ವರಿ. ಮತ್ತೆ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಧರೆಯೋಳು ಪ್ರಾಣಕಾಂತೆ, ರಾವಿ ರಾಮೇಶನು ಇಂದಿಗೆ ನಮ್ಮ ಮೇಲೆ ಮುನಿದಂತೆ ಕಾಣುವನು. ಅಯ್ಯೋ, ಈ ರಕ್ಕಸರನ್ನು ನೋಡಿ ನನಗೆ ಭಯವಾಗುತ್ತಿರುವುದು. ಪ್ರಾಣಪತಿ ಮುಂದೇನು ಗತಿ? ಅಯ್ಯೇ ಕಾಂತೆ, ಕಾಂತ, ಯಾತಕ್ಕೆ ಗಾಬರಿಯಾಗಿ ತಳಮಳಗೊಳ್ಳಿವಿ? ಮನೋಹರ, ಮೊಬ್ಬಿನಿಂದ ಕರ್ಪೂರದ ದೇವನ್ನ ಇಬ್ಬಾಗ ಮಾಡುವೆ ಬಳಿದೆಯಲ್ಲ ತಮ್ಮನಾದ ಲಕ್ಷ್ಮಣ, ಅಣ್ಣನಾದ ರಾಮಚಂದ್ರ. ಈ ಕ್ಷಣದ ಇಲ್ಲಿರುವ ಗುಡ್ಡದ ಗುಹೆಲ್ಲ ಈ ತರಣಿ ಮನೆಗಳನ್ನಿಟ್ಟು ಇವಳ ಮೈಗಾವಲಿಗಾಗಿ ನಿಲ್ಲು. ಅನುಜ, ಅಗ್ರಜ, ಕಡುದುರಳರಾದ ರಕ್ಕಸರನ್ನು ಹೊಡೆದು ಬರುತ್ತೇನೆ. ಅನುಜ, ಹೊಡೆದು ಬರುತ್ತೇನೆ ಅವರನ್ನು ಸಹಜ. ಅಣ್ಣಯ್ಯ, ಅನುಜ, ಚಿಗುರನ್ನು ಚೀಟುವುದಕ್ಕೆ ಕೊಡಲಿಯೇ ಕೆಂಪಂತೆ ನೀಲೇತಕ್ಕೆ ಹೋಗಿವೆ. ನನಗೆ ಅಪ್ಪಳಿಯನ್ನು ಕೊಡುವ ಅಣ್ಣ ರಾಜಾಗ್ರಗಣ್ಣ. ಶೀಘ್ರವಾಗಿ ಹೋಗಿ ಬರುವಂತವನಾಗು ತಮ್ಮ. ಇದೇ ನಾನು ನಿನಗೆ ಹೇಳುವ ನಿಯಮ. ಉದ್ದಂಡಗದಂಡನಾದ ದುಸುನಾಸುರನೇ, ಚಂಡಪ್ಪರ್ ಚಂಡ ಗಜ ಬೇರುಂಡನಂತೆ ತೋರ್ಪಕರ ಸೂರನೇ, ಜಡ ಜಲವಂ ಮೊಡಲಂ ಮೊಡಬಡು ದುರ ಸಾಮರ್ಥ್ಯವನ್ನು ತೋರಿಸಿರಿ. ಅಡಿಗಡಿಗೆ ಹುಡುಗರನ್ನು ಜಡ ಬಿಡದೆ ನಿಮ್ಮ ಕಡಿಮೆ ಬಿಡಬೇಡಿರಿ. ಅಹೋ ಅನುಜಾತಗಳೇರ, ತರ ಮಾಡಿದ ಜಡ ನೇತ್ರಿ ಸೀತೆಂಬ ಏನಾದ್ರೂ ಬಿಡು ನುಡಿಗನ್ನು ನುಡಿದರೆ ತರ ಮಾಡಿಸಿದ ಕಟ್ಟಿದಂತೆಲ್ಲ ಎರಡು ಆಗುವಂತೆ ಕಡದು ನಾನೇ ಕಡೆಯಾಗಿ ಧೋರ್ತಿಯನ್ನು ಮಾಡಿದೆ. ನಡಿ ನಡಿ ಅದೇ ಪ್ರಕಾರವಾಗಲಿ ಅಣ್ಣ.
ಕೊಲ್ಲುವನಿ ಕ್ಷಣ ಯಾರು ಕೊಲ್ಲುವರ ಸ್ವಲ್ಪ ತಾಳಲೇ ಬೆಟ್ಟ ಅಡಿಒಳ ಮನೆ ಕಟ್ಟಿ ಕಾಲಂ ಕಳರಿಗೆ ಇಷ್ಟು ಶೋರ ಎತ್ತಣಿ ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನ ಕೊಟ್ಟಿರುವನೆ ಭಯಂಕರಾದ ನಮ್ಮ ಒಡ ಹುಟ್ಟಿದ ಸುರ್ಪಾಣಿಕಂ ನಾಸಿಕಂ ಏನು ಕಾರಣ ಕಡಿದ್ರಿ ಏ ಭ್ರಷ್ಟ ಏನೇ ಅದಮ ದುಡತರ ರಕ್ಕಸರ ತಡೆಗಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿದ್ರು ಏ ಭ್ರಷ್ಟ ಏನೇ ಅದಮ ಮಂಗನ ಮನೆಯನ್ನು ಸೀತೆ ಬಿಡದೆ ಚಿನಿಚಿತ್ರ ಮಾಡಿ ನಿಮ್ಮ ಗುಲ ಕೋಟೆಯನ್ನು ಕಳೆದು ಬಿಡುತ್ತೀನಿ ನೋಡಲೇ ಮೂರ್ಖ ಮಾಡಿದ್ರು ತರ್ಕ ಏನೇ ಬಷ್ಟ ಅದಮ್ಮ ಹೊಡಿರಿಯ ಎಲೆ ಧನಜಮ್ಮ ಏ ಬಂಡ ಸ್ವಕ್ಕಿನಿಂದ ಉಕ್ಕಿ ಬರುದು ಮಿಕ್ಕಿ ಮೀರಿದ ಸೌರ್ಯದಿಂದ ಇಕ್ಕಲ ಜೋಳು ಅಕ್ಕರ ತಂದ ಚಿಕ್ಕವನೆಂದ ಗಕ್ಕನ ಮೇಲೆ ಆಟ ಬರಲಿಕ್ಕೆ ನಿನಗೆ ಸೊಕ್ಕೆ ಇಟ್ಟಿರುವುದೇ ಸಹಜವಾಗಿರುವುದಲ್ಲ ಭ್ರಷ್ಟ ಏನೇ ಬೆಷ್ಟ ಏ ಅದಮ್ಮ ಹೊಡಿರಿ ನಿನ್ನ ಮೀರ್ಗೊಂಡಾರನ್ನ ಬಂಡಗಲ್ಲಿಗೆ ತುಪ್ಪಲೆ ಪೊಲಿಸ ಬಿಡುವ ಬೆಟ್ಟ ತೂಪರಮ ಪಾಪಿಟ್ಟ ಬಳಿರೇ ಎಲ್ಲ ತರಳ ನಿನಗಿರುವ ಸಾಮರ್ಥ್ಯವನ್ನು ತೋರು ತೋರವನ್ನು ಸ್ವಲ್ಪ ತಾಳೆ ಬಳಿರ ನಮ್ಮ ತಂಗಿಯಾದ ಸುರ್ಪಾಣಿಕಂ ನಾಚಿಕಂ ಛೇದನ ಮಾಡ್ಯಾರೆಂಬ ಗರ್ವವನ್ನು ಬಿಡು ಏ ಭ್ರಷ್ಟ ನೀನು ಮಾಡುವುದೇನು ಬಳಿರ ಎನ್ನ ಸಿಟ್ಟೆಂಬ ಚಂದ್ರಾಯುಧದಿಂದ ಖಂಡಿಸಿ ಬಿಡುತ್ತೀನಿ ಏ ಭ್ರಷ್ಟ ನಿನ್ನಂತ ನರ ಕುರಿ ನನಗೆ ಈಡಾಗಬಲ್ಲಿಯ ಮೂರ್ಖ ಈ ತರಣಿ ಮನೆಯನ್ನು ಜಡನೆ ಎಳೆದೊಯ್ತೀನಿ ನೋಡೇ ಮೂರ್ಖ ಹೆಚ್ಚಿಗೆ ಮಾತನಾಡಬೇಡ ಎಲೆಯ ಬಂಡ ರಕ್ಕಸ ಅದಮ್ಮ ನಾವೇ ಗಂಡಗಲಗಳೆಂದು ಕಂಡ ಆಗ ಬಗಳಿದರೆ ಬಳಿರೆ ನಿನ್ನ ರುಂಡವನ್ನು ಕಂಡರಿಸಿ ಗಗನ ಮಂಡಲಕ್ಕ ಒಪ್ಪಿಸಬಲ್ಲದಿದ್ದರೆ ಬಳಿರೆ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೆ ಬಂದ ತೆಗೆದು ಬಿಡುವ ನಿಲ್ಲ ರುಂಡ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲಲೇ ಲಕ್ಷ್ಮಣ ನಿಲ್ಲಲೆ ಕುಲ ದಯವಿಟ್ಟು ಯಾರು ಕೆಕ್ಕೆ ಹೊಡಿಬಾರ್ದಪ್ಪ, ಕೆಕ್ಕೆ ಹೊಡಿಬೇಡ್ರ. ನೋಡಿದೀಯಾ ಇವನ ರೀತಿ? ನೋಡಿದೇವ ಹಂಬಲಿಂದ ಅಬ್ಬರಿಸಿ ಅಬ್ಬಲಿಯಂತೆ ಬಂದು ಇದ್ದ ಗೈದಿದ್ದಕ್ಕೆ ನಾಟಿತು ಇವನಿಗೆ ಎದಿಗೆ ಬಾಣ ತೀರಿತು ರಕ್ಕಸಿಗೆ ಭೂಮಿ ಅರುಣ ಆಗಿತು ಇವನಿಗೆ ಮರಣ. ಹೌದಮ್ಮ, ಇವನ ಬೆಂಬಲವಾಗಿ ಇಲ್ಲ ದಾರಿದ್ದರೆ ಈಗಲೇ ಬರೆಯೋಳ ಸಾರದು ಒಡಸ ಜೈವಿರಿ ಜಾಗ್ರತೆ. ಗುತ್ತ ಸೂರ್ಯನಾದ ಲಕ್ಷ್ಮಣ ಎಲೆ ಬಂಡ ರುದ್ರ ರೂಪದಿಂದ ಕರ ಸೂರ ನಮ್ಮ ಕೊಂದ ನಮ್ಮ ಗರ್ಭವಂಬಿಡು ಬಿಡಲಿದ್ದರೆ ನೀನು ಮಾಡುವುದೇನು? ನಮ್ಮ ಹೀಗಳ ಒಂದೇ ಬೆಟ್ಟನಿಂದ ಗುದ್ದೆ ಕಾರಣಗಳಿಂದ 10 ಕಾಯಗಳಿಗೆ ನಿನ್ನ ಮಾತವನ್ನು ಮುಚ್ಚಗಳನ್ನು ಹಂಚಬಿಡು.
ಗೆತರಿ ಯಾತಕ್ಕೆ ಗೆತರಿ ಯಾತಕ್ಕೆ ಮಾಡಿದಂಡ ತಕ್ಕ ಬಳಿರಿಯ ಎಲೆ ದಾನವ ನಾನೇ ಸೌರವಂತನಂತ ನಿನ್ನ ಡಾಂಬಕತ್ತವನ್ನ ಬಿಡು ಇಲ್ಲದಿದ್ದರೆ ಸಲ್ಲಲಿದ್ದವಾದ ಚಿಮ್ಮ ಎದುರಿನಲ್ಲಿ ನಿಂತು ಕುಳ್ಳು ನೆರೆಯ ಅಲ್ಲು ತರೆದಂತ ಬಲ್ಲ ಬಲ್ಲ ಅಂತ ಮಗಳಿವೆ ಕುಲ್ಲ ಈಗೋ ಕೋರದರಿಗಳಿಂದ ಬಳಸಳದು ಬಿಟ್ಟಿರುವನ ನೀನು ಅಂತ ಬಲವಂತನಾದರೆ ತರಾರಿಸಿಕೊಂಡ ಯುದ್ಧಕ್ಕೆ ನಿಲ್ಲಲೇ ಬಂದ ಮಾಡುವನೆ ನಿನ್ನ ಎರಡು ಕುಂಟ ಕರಣನಂಬನು ಮೈ ಮಟ್ಟದಕ್ಕೆ ತಿರುವನ ತರವನು ಬಾಬಾ ಅಂತ ಕರಿತೀವಿಯ ಎಲ್ಲಿ ಬಾಬಾ ಪ್ರಿಯೇ ನಿನ್ನಮ್ಮ ತಿನ್ನುವುದಕ್ಕೆ ನನ್ನ ನಾಲಿಗೆಯನ್ನು ಚಾಚು ಚಾಚು ಬರ್ತದೆ ಊಹ ತಂಡಕದ ತಂಡ ತಿರುಗಿಸುತ್ತ ಬಂದಿರುವನು ಜಾಗದಿಂದ ಇದ್ದಕ್ಕ ನಿಲ್ಲಲೇ ಲಕ್ಷ್ಮಣ ಮುಗಿದು ಈ ಭೂಮಿಗೆ ಋಣ ನಿನಗೆ ಪ್ರಾಣ ಎಲೆಯ ಮೂರ್ಖ ಎಲೆಯ ಮೂಢ ರಕ್ಕಸ ಸಾಯುವನಿಗೆ ಸಮುದ್ರ ನೀರು ಮಣಕಾಲು ಮಟ್ಟ ಅಂದಾಗೆ ನಿನ್ನ ಪ್ರಾಣಾಂತವು ಸಮೀಪಕ್ಕೆ ಬಂದಿರುವುದು ನಿಮ್ಮ ಅಣ್ಣನಾದ ಕರ ಸೂರನಿಗೆ ಆದ ಪರಿ ನಿನಗೆ ಆಗುವುದು ಎಲೆ ಮೂರ್ಖ ತಟ್ಟನೆ ಈ ಭೂತಟಕ್ಕೆ ಅಪ್ಪಳಿಸುವನು ನೋಡು ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೆ ಮೂಡ ಹೆಚ್ಚಿಗೆ ಮಾತನಾಡಿದರೆ ಮುರಿವನ ಅಲ್ಲ ಅಡಗಿಸಬೇಡಿ ನಿನ್ನ ಸೊಲ್ಲ ನಿಲ್ಲಲೇ ಬಂಡ ಅದೇ ಪ್ರಕಾರವಾಗಿ ನಿಲ್ಲಲೇ ಕುಲ ಅಯ್ಯೋ ಎಲ್ಲ ಸಾರಥಿ ಈ ಹೆಣ್ಣಿಗೆ ಬಲಭುಜರಂತೆ ತಪ್ಪುವ ಕರಾದೂಷಣರು ಕೈ ಬಿಟ್ಟರು ದುರಣರಂಗಕ್ಕೆ ಮೈ ಕೊಟ್ಟು ಪ್ರಾಣವನ್ನು ಬಿಟ್ಟರು. ಎಲ್ಲ ಸಾರಥಿ ಹೀಗೆ ದುಃಖಿಸಿದರೆ ಫಲವಿಲ್ಲ, ಚಿಂತಿಸಿದಕ್ಕೆ ಸಮಯವಲ್ಲ. ಆದ್ದರಿಂದ ಭೈರ ಲಕ್ಷ್ಮಣ ಈ ಅನ್ನ ತಮ್ಮಂದ್ರನ್ನ ಕೊಂದವ ನಮ್ಮ ಗರ್ವದಿಂದಿರಿಯ ಇನ್ನು ರುಂಡಂ ಕರೆದು ಮತ್ತೆ ಸೇನೆ ವೃತ್ತಕ್ಕೆ ಆಗಬರ ನೋಡು ಬಾಪ್ರ ನರಮ ನೋಡು ಎನ್ನು ಪರಾಕ್ರಮ ಹೊಡಿರಿಯೇ ರಕ್ಕಸಮ ಎಲೆ ಭ್ರಷ್ಟ ಕಂಡು ಕಂಡು ಕಲ್ಲು ಎಡಿದಂತೆ ನಿನ್ನ ಅನುಚರವಸ್ತು ನೋಡಿದವಲ್ಲವೇ ಎಲೆಯೇ ಮೂರ್ಖ ಎಲೆ ಅದಮ ಮಾರು ಮೈತು ಕೋರಮದಿಂದ ಬರುವೆಯಾ ಸಹಜವಾಗಿ ಬರುವನು ಈಗ ರೋದ್ರಾಸ್ತ್ರಗಳನ್ನು ಹೂಡಿ ಬಿಟ್ಟಿರುವನು ತರಾರಿಸಿಕೊಂಡು ಯುದ್ಧಕ್ಕೆ ನಿಲ್ಲಲೇ ಚಿತ್ರ ಆರಿಸುವನು ನಿನ್ನ ಮೂರ್ತಿರ ಅವ್ವೋ ಕಡುಗಲಿಯಾದ ತಮ್ಮ ಲಕ್ಷ್ಮಣ, ಅಣ್ಣನಾದ ರಾಮಚಂದ್ರ, ಇವನನ್ನು ಹೊಡೆಯುವುದು ನಿನ್ನಿಂದ ಆಗುವುದಿಲ್ಲ, ಬಿಡುಬಿಡು. ಹೌದೇನ ಅಗ್ರಜ? ಇವನು ಮಹಾಪರಾಕ್ರಮನೋ, ಇವನ ಪ್ರಾಣವು ಎನ್ನ ಕೈಯಲ್ಲಿ ಸಿಲುಕಿರುವ ಲಕ್ಷ್ಮಣ. ಈ ನಕ್ಕೆ ಬಂದು ನಿಲ್ಲ ಇಷ್ಟದಂತಾಗಲೇ ಅಗ್ರಜ. ರಾಮಚಂದ್ರ ನಮ್ಮ ಹಾರ್ಬಕನೇ ಎಲೈ ರಾತ್ರಿಂಚದನೆ ಹಾರ್ಪುರಾರ ಮುಂದೆ ಹಾರ್ಬಡಿಸಿ ಮಬ್ಬಿ ಲಕ್ಷ್ಮಣ ತಪ್ಪಿ ಮಬ್ಬಿನಿಂದ ಬರುವೆ. ಸಹಜವಾಗಿ ಬಂದಿರುವನು ನೀನು ಮಾಡುವುದಿಲ್ಲ ಈ ಬಂದ ಬಳಿರೇ ಮೂರು ಮೂರ್ತಿಗಳ ಗಂಡುಗಳು ಎಂಬ ರಾಜ್ಯದ ದೀಪ ಐತನ ನಮ್ಮ ಕಾನನಕ ಚಂದ್ರಾಯನ ಸ್ವರೂಪ ತ್ರಿಜಗಂಡ ಲಂಕಾ ನಗರಂ ಚಂಕೆ ಇಲ್ಲದ ಪರಿಪಾಲಿಸು ರಾಣಾಸೂರ ತಮ್ಮ ತಿಸಲಾಸೂರನೆನಿಸಿ ತಡೆಯಿರಿಯ ಮೂರ್ಖ ಮಾಡುವನ್ನಾದರ್ಗ ಹೊಳಿರಿಯ ಎಲೆ ಶುದ್ಧ ರಕ್ಕಸ ಭ್ರಷ್ಟ ಭದ್ರತರವಾದ
ಉತ್ತರ ರೂಪದಿಂದ ರುದ್ರ ದೇವನಂದ ದೌರ್ಭಾತ್ರ ಸಮಾನ ಧೈರ್ಯ ವಂದನೆಯ ನಿನ್ನ ಉದ್ರೇಕ ವಚನಗಳು ಹೀಡಾಗಬಲ್ಲವೇ? ಎಲ್ಲ ಈ ಕುಲ್ಲ ಉಗ್ಗದಿಂದ ಗೂರ್ಖನೆಗಳು ಬೋರ್ಕರಿಯುತ್ತ ಕಾರ್ಕಲಾದ ಆಪ್ರದಂತೆ ನಿನ್ನಂತೇರ್ಕರೆದು ಬಿಡುತ್ತೇನೆ ನೋಡಲ ಇದನ್ನವ ತೆಗೆಯು ನೋಡಿ ನಿನ್ನ ಪ್ರಾಣವ ಈ ರಾಮನಮ್ಮನಾದ ಮನೆ ನಿನ್ನ ರೌದ್ರವೇಶವಷ್ಟವಾಗಿರುವುದು ನಿನ್ನ ಸೊಕ್ಕು ಮುರಿಯೋಷ್ಟಿರುವುದು ರಾವಣ ದಿಗ್ವಿಜಯದಲ್ಲ ದಿಕ್ಪಾಲಕರ ಜ್ಯೇಷ್ಠ ನಷ್ಟನ್ನು ಗೈದು ಹರಿಯನ್ನು ತಂದು ಮೂರ ಬರ್ತವರಿಗೆ ಸರಿಯಲ್ಲಿಟ್ಟು ಬರ ರುದ್ರಾಜವನ್ನು ಬಿಡಿಸಂದು ಭದ್ರತಾದ ವಜ್ರ ಕಮ್ಮಗೆ ಕೆಟ್ಟಿದೆ. ಇಂಥ ವಿಕ್ರಮಾಂತನಿಗೆ ನಿನ್ನಲ್ಲ ಭಿಕ್ಷ ಪಾತ್ರಾಗಿ ಈಡಾಗಿ ಬಲ್ಲಿಯ ರಾಮ ಮಾಡೋಣ ಸಂಗ್ರಾಮ ಯಾಕದಿಂದ ಇದ್ದಕ್ಕಿರಲ್ಲ ಅದೇ ಪಗಾರ ಇದ್ದಕ್ಕಿಲ್ಲ ಬಣ್ಣ ಅಯ್ಯೋ ಪತಿಯೇ ಮೂರ್ಛೆಯೂ ಹೋದೆಯ ದಶರಥ ತನಯನೇ ಶ್ರೀರಾಮಚಂದ್ರನೇ ದಶರಥ ತನಯನೇ ಅಯ್ಯೋ ಪತಿಯೇ ಮೂರ್ಛೆಯೂ ಹೋದೆಯ ಅಯ್ಯೋ ಶಿವ ಶಿವ ಇದಕ್ಕೆ ಗತಿಯೇನು ಮಾಡಲಿ? ಅಹೋ ಮಾತೆ ಮೈದನ ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನಿಗೆ ಮರಣ ಎತ್ತಲದು. ಅಹೋ ಮಾತೆ ಮೈದನ ನಿನ್ನ ಪಟ್ಟು ಪಿತಾಂಬರ ಸೆರಗಿನಿಂದ ಕಾಲನ್ನ ಬೀಸಮ್ಮ ಮಾತೆ ತ್ರಿಲೋಕ ಜಾತೆ ನಿನ್ನ ಇಷ್ಟದಂತಾಗಲಿ ಮೈದುನ. ರಾಮನಮ್ಮ ಮೂರ್ಖ ನಮ್ಮನ್ನು ನೀನು ಶಿಶುಗಳೆಂದು ತಿಳಿಯಬೇಡ. ಎಲೈ ಭ್ರಷ್ಟ ಅದಮ್ಮ ವಸತಿಯಾಳ ಬಸರಾಗವಂತನೆ ನಮ್ಮ ನೊಡಬಗರಿ ಅಂತ ಜನರನ್ನು ತಿರುಗಿಸುವ ಶ್ರೀರಾಮಚಂದ್ರನೆಂಬುದು ನಿನಗೆ ಗೊತ್ತಿಲ್ಲವೇ? ನಿನಗೆ ಗೊತ್ತಿಲ್ಲವೇ? ನಿನ್ನ ಚಿತ್ತಕ್ಕೆ ಬಂದ ಹಾಗೆ ಮಾತನಾಡಿದರೆ ನೀನು ಒಂದು ಮತ್ತದಿಂದ ಬೆಳೆಸಿಕೊಂಡಿರುವ ಮಸ್ತಕಂಗಳಿಗೆ ಎನ್ನ ಅಸ್ತ್ರಗಳನ್ನು ಬಿಟ್ಟಿರುವನನ್ನು ಇತ್ತರ್ಸಗಳ ದುರ್ಥ ಬಾಬು ಬಾಬುರ ಕುಲಕ್ಕೆ ಶ್ರೇಷ್ಠ ರಾಕ್ಷಸರ ಕುಲಕ್ಕೆ ನಷ್ಟ ಇಂದ್ರಾದಿಗಳಿಗೆ ಬಂದಿತನಾದ ಶ್ರೀರಾಮನ ಧಾಮನೆಂದು ನಿನಗೆ ಹೆಸರು ಪಡೆದಿರುವುದಕ್ಕೆ ರಾತ್ರಿಯಿಂದ ಹರಿಗಡೆದು ಬಿಡುತ್ತೇವೆ ನೋಡು ನಿನ್ನಯ ಮೂರಿಸಿರು ಸಾರಥಿ ಈ ಹಡಿಯಲ್ಲಿರುವ ಪಟುತರ ಕಟಗದು ಚಾಟವಿಲ್ಲದ ಚಟನ ತರ ಹಠವನ್ನು ಗೆರು ರಾಮ ಲಕ್ಷ್ಮಣಮ್ಮ ಹುಡುಗರು ನೋಡಿದೇವ ಈವರೆಗೂ ಕಾಲಗತಿ ಒದಿಗೆ ಬಂದಿರುವುದು ಯಾರೇನು ಮಾಡುವರು? ಎಲೆ ಈ ರಾಮನಂಬ ಮೂರ್ಖ ಎಲೆ ಭ್ರಷ್ಟ ಹುಲಿಯಂತಿರುವ ಎನ್ನಡನೆ ಕೊಂಚಿತು ನರಿಯಂತಿರುವ ನೀನು ಸಮರಕ್ಕೆ ಬಂದೀಯಾ? ಸಹಜವಾಗಿ ಬಂದಿರುವನು ನಿನ್ನ ನಿಜ ಬಲವನ್ನು ಚಟಪಟನ ಮುರಿದು ಕಟಕಟನ ಕಡದು ತಿನ್ನಲಿದ್ದು
ತ್ರಿಸುರಾಸುರನ ಸಾರ್ಥಕವೇನು? ಎಲೆ ಮದಾಂಧನೇ, ಎಲೈ ಭ್ರಷ್ಟನೇ, ನೀನಂತ ಬಲವಂತನಾದರೆ ನನ್ನ ಬಾಣದಿಂದ ನೊಂದು ಕೊಂದು ಕುಂದಿ ಮೈವರ್ತು ಭೂಮಿ ಮೇಲೆ ಬೀಳಲಿಲ್ಲವೇ? ಹಾಗಿಲ್ಲದ ಸಾಮರ್ಥ್ಯವು ಈಗ ತಲೆದ್ದು ಬಂತು. ಎಲೆ ಬಂಡ, ಎಲೈ ಭ್ರಷ್ಟ, ಪ್ರಮುಖ ನಾರಿ ನಿಗ್ರಹಿಸಿದ ನಮ್ಮ ಗಣವನ್ನು ಬುಡು ಬುಡು, ಜಾಗ್ರತೆಯಿಂದ ಬಾಣವನ್ನು ಮಾಡು, ಕೈಲಾಡಿ ತನ್ನ ಪಾದಕ್ಕೆ ಸರಣಿಯನ್ನು ಮಾಡು. ಎಲೆ ಅದಮ, ಎಲೈ ಭ್ರಷ್ಟ, ಹೆಚ್ಚಿನ ಮಾತನ್ನು ಆಡೋರೆ ಬೈರ ಹಲ್ಲು ಬಂದು ನೂರಾಗುಡುವಂತ ಕೊಚ್ಚು ಬಿಡ ನೋಡಿ ನೋಡಲಿ ಅದಮ ನೋಡಿ ನನ್ನ ಪರಾಕ್ರಮ. ಗುಳಿರಿಯ ಎಲೈ ಬಂಡ, ಲೇ ರಾಮನಂಬ ಮೂರ್ಖ, ಎನ್ನೊಡನೆ ಬಿಡುನುಡಿಗಳನ್ನು ಹಾಡಿವ ಎಲೈ ಲಂಡ, ಸಹಜವಾಗಿ ನಡುವನೆ ಎಲೈ ಮೂರ್ಖ. ಲೇ ಅದಮ, ನೀನು ಅಂತ ಬಲವಂತನಾದರೆ ನಿಮ್ಮ ತಂಗಿಯಾದ ಶೂರ್ಪನಖಿಯ ನಾಚಿಕ ಚಲನವನ್ನು ಮಾಡುವ ಸಮಯದಲ್ಲಿ ದಾವ ಅಡಿಗೆ ಮನೆಯಲ್ಲಿ ಹರಿದು ಕುಳಿತಿದ್ದೀಯಾ? ನಾನು ಇಲ್ಲದ ಸಮಯದಲ್ಲಿ ನಮ್ಮ ತಂಗಿಯಾದ ಶೂರ್ಪನಿಗೆ ಅವಮಾನ ಮಾಡಿರಿ. ಬಳಿರಿಯ ಎನ್ನೋಳ ಅಡಗಿದ ನಾರಾಯಣ ಅಸ್ತ್ರವನ್ನು ಕಣಾತ್ತದೋಳ ಧನಸ್ಸಿಗೆ ಹೂಡಿ ಬಡಿಯುವನು. ತಕ್ಷಣವೇ ನಿನ್ನ ಪಡೆದ ಮಾತಾಪಿತರಂ ಧ್ಯಾನಿಸಿಕೋ. ಎಲೈ ಭ್ರಷ್ಟ, ರಾಮ ನಮ್ಮ ಮೂರ್ಖ, ನಿನ್ನ ಗಂಟೆಗೆ ಗುರಿ ಇಟ್ಟು ಬಿಟ್ಟಿರುವ ಬಾಣ ಪ್ರಕಾಶಕ ಗಳ್ಳೂರಿಯಂ ನೋಡು. ರಕ್ತದ ಬ್ರಹ್ಮಾಂಡ ಗತ್ತಗದನೆ ನಡುಗುವಂತೆ, ರಾಜ್ಯದ ಪಟ್ಟಣಗಳು ಅಲ್ಲಾಡುವಂತೆ. ಅಸ್ತ್ರವನ್ನು ಪರಿಸಲು ಬಿಟ್ಟಿರುವನು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೈ ಭ್ರಷ್ಟ, ಪರಮ ಪಾಪಿಷ್ಠ. ಎಲೈ ರಾಮ ನಮ್ಮ ಹದಮನೆ, ಎಲೈ ಭ್ರಷ್ಟನೇ, ನಿನ್ನ ವೇದ ಬಾಣದಿಂದ ಆಕಾಶವರು ನೋಡು. ಈ ಕೋಯಿ ಹೇಳದ ದೆಸ ಗಡಿಸುವ ಮಹಾಬಾಣವನ್ನು ವಿಸುವೆ. ಅಂಥ ಬಲವಂತನಾದರೆ ಸೈರಿಸಿಕೋ. ಈ ಹೆಚ್ಚಿನ ಮಾತುಗಳನ್ನು ಆಡಿದರೆ ಭಪ್ರ ನಿನ್ನ ಎದೆ ನಿಚ್ಚು ನೂರು ಆಗಿರುವಂತ ಕೊಚ್ಚು ಸರಳಿಂದ ಕೊಚ್ಚಿ ಕಡಿವೆ. ಎಲೆ ರಾಮ, ಎಲೈ ತ್ರಿಸುರಾಸುರನೆಂಬ ಡಾಂಬೀಕನೇ, ಈ ಕಾನೂನದಲ್ಲಿ ಅಣ್ಣಾಂಪದಗಳನ್ನು ತಿಂದು ಎಂದೆಂದು ಭೂಮಿಯನ್ನು ಬೆಳೆದುಕೊಂಡಿಯಾ? ನಿನ್ನ ಕೊಪ್ಪಿನ ದೇಹ ಇಬ್ಬಾಗ ಮಾಡುವನು. ಈ ಅನ್ನ ರುಚ್ಚನ ಜಾತದ ಅಡಗಿದ್ದ ಕೋಪವನ್ನು ಉಬಳಿ ತಪ್ಪಿಸಬೇಡ. ಎಲೆ ಮದಾಂಧನೇ, ಎಲೈ ಭ್ರಷ್ಟನೇ, ಈ ಮಹಾಸ್ಥಳದ ದಳ್ಳೂರಿಗೆ ಅಂಜನವ ಬಿರ್ರನ ಬಾಯಿ ಬಿಟ್ಟಿತು. ಕಾರ್ಪಗೆ ಚಿಂಚಿಟಿಲ್ಲನ್ನು ಮಹಾಪರದ ಪಟಾಟೋ ಪಕ್ಕ ಸಪ್ತ ಜಲ ನಿಧಿಗಳು ಭಾರ್ಗರಿವು ಸಪ್ತ ಬಂಡ ಜಲದಿ ಮುಕ್ಕು. ಮಹಾಸ್ಕುಲ ಶೈಲಿಗಳು ತಾವನ್ನು ಬಿಡುವವು. ಎಲೆ ರಾಮ, ಎಲೈ ಭ್ರಷ್ಟ, ಇಂಥ ಮಹಾಭಾಗವನ್ನು ಉಪಯೋಗಿಸಿದೆ. ಎಲೈ ಚಿಕ್ಕಪೂರ ಎನ್ನ ಕೈಯೊಳಗೆ ದೊರಕಿತು 70 ಯುದ್ಧಕ್ಕೆ ನಿಲ್ಲನೆಲ್ಲ ಬಂಡ ಹರಿಜನ್ನು ನಿನ್ನವರುಂಡ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೈ ಭ್ರಷ್ಟ, ಅದೇ ಪ್ರಕಾರ ಯುದ್ಧಕ್ಕೆ ಬಂಡ. ತ್ರಿಸುರಾಸುರನೆಂಬ ಡಾಂಬೀಕನೇ, ನೀನು ಹಾಡಿದ ಗುಡ್ಡದಂತಹ ಮಾತುಗಳು ಈಗ ಎತ್ತಬಹುದವು. ಬುದ್ಧಿ ಇಲ್ಲದೆ ಎನ್ನೊಡನೆ ಯುದ್ಧ ಮಾಡಿ ಹೋಗಬೇಕೆಂಬ ಅಹಂಕಾರವು ಎತ್ತ ಹಡಗಿದ ತ್ರಿಸುರ ಹಾರಿ ಹೋದವು ನಿನ್ನಯ ಮೂರಿಸಿದ. ಬಳಿರಿಯೇ ಎಲೈ ಸಾರಥಿ, ಇವನ ಬೆಂಬಲವಾಗಿ ದಾರಾದರೆ ಇದ್ದರೆ ಈಗಲೇ ಯುದ್ಧಕ್ಕೆ ಬರೆಯಲು ಸಾರಥಿ ಒಡೆದು ದೈವ ಜಾಗ್ರತೆ. ಗ್ರಾಮ ಪಂಚಾಯತ್ ಸೆಕ್ರೆಟರಿ ಪಂಪಾಪತಿ
ಯರಗುಡಿ ಗಾಜಲಿಂಗ ಅವರು ಸಂಘಕ್ಕೆ 2,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. YSRCP ನಾಯಕರಾಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ಈ ನಾಟಕ ಸಂಘಕ್ಕೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಮತ್ತು ಇದೇ ಗ್ರಾಮದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ತಳವಾರ ದೊಡ್ಡವನಪ್ಪನವರು ಈ ನಾಟಕ ಸಂಘಕ್ಕೆ 1,000 ರೂಪಾಯಿ ಕೊಟ್ಟಿರ್ತಾರೆ. ಇದೇ ಗ್ರಾಮದ ದೇವದಾಳ್ ರಾಘವೇಂದ್ರ ಮಾವ ಅವರು ಈ ನಾಟಕ ಸಂಘಕ್ಕೆ 5,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಇದೇ ಗ್ರಾಮದ ಪಿಂಜಾರ್ ಹುಸೇನ್ ಸಾಬ್ ಇವರು ಈ ನಾಟಕ ಸಂಘಕ್ಕೆ 500 ರೂಪಾಯಿಗಳನ್ನು ಅರ್ಪಿಸಿರ್ತಾರೆ. ತಳವಾರ ಹೊನ್ನಯ್ಯ ಅವರು ಈ ನಾಟಕ ಸಂಘಕ್ಕೆ 500 ರೂಪಾಯಿಗಳನ್ನು ಅರ್ಪಿಸಿರ್ತಾರೆ. ಜಮದಕ್ಕಿನ ಮಲ್ಲಯ್ಯ ಕಗ್ಗಲ್ ಮಲ್ಲಯ್ಯ ಅವರು ಈ ನಾಟಕ ಸಂಘಕ್ಕೆ 500 ರೂಪಾಯಿಗಳನ್ನು ಅರ್ಪಿಸಿರ್ತಾರೆ. ಬೆಲ್ಲದ ಎರಸ್ವಾಮಿ ಅವರು ಕೂಡ ವೇದಿಕೆಗೆ ಬರ್ಬೇಕಪ್ಪ. ಬೆಲ್ಲದ ಎರಸ್ವಾಮಿ ಅವರು ಹೊನ್ನಯ್ಯ ಅಲಿಯಾಸ್ ಪೇಗ್ ಹೊನ್ನಯ್ಯ ಈ ನಾಟಕ ಸಂಘಕ್ಕೆ 500 ರೂಪಾಯಿ ಕೊಟ್ಟಿರ್ತಾರೆ. ಒಣೆನೂರು ನರಸಪ್ಪಣ್ಣವರು ಈ ನಾಟಕ ಸಂಘಕ್ಕೆ 500 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಇದೇ ಗ್ರಾಮದ ಹಿರಿಯರು ಅಂಗಡಿ ಹನುಮಂತಪ್ಪನವರು ಈ ನಾಟಕ ಸಂಘಕ್ಕೆ 500 ರೂಪಾಯಿಗಳನ್ನು ಅರ್ಪಿಸುತ್ತಾರೆ. ಶಿವಪುರ ಶೇಖರಣ್ಣನವರು ಈ ನಾಟಕ ಸಂಘಕ್ಕೆ 500 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಇದೇ ಗ್ರಾಮದ ಟಿಣ್ಣ ಈರಣ್ಣನವರು ಈ ನಾಟಕ ಸಂಘಕ್ಕೆ 500 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಸಣ್ಣ ತಿಪ್ಪಯ್ಯ ಅವರು ಈ ನಾಟಕ ಸಂಘಕ್ಕೆ 500 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಅವರೂರು ವನ್ನೇಶ್ ಇವರು ಈ ನಾಟಕ ಸಂಘಕ್ಕೆ 1,000 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಜಿಂಗ ಮರಣ್ಣಿಯವರು ಈ ನಾಟಕ ಸಂಘಕ್ಕೆ 1,000 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. 500. ಇದೇ ಗ್ರಾಮದ ಯೋಗಣ್ಣ ಮಾವರು ಈ ನಾಟಕ ಸಂಘಕ್ಕೆ 2,000 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಇದೇ ಗ್ರಾಮದ ಹಿರಿಯರು ತಳವಾರ ತಿಪ್ಪಯ್ಯನವರು ಈ ನಾಟಕ ಸಂಘಕ್ಕೆ 500 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಿವಪುರ ಈರಣ್ಣವರು ಈ ನಾಟಕ ಸಂಘಕ್ಕೆ 1,000 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಇದೇ ಗ್ರಾಮದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬೆಲ್ಲದ ಕುಲಯಪ್ಪನವರು ಈ ನಾಟಕ ಸಂಘಕ್ಕೆ 500 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಬೆಳ್ಡೋಣ ಆನಂದೇವರು ಈ ನಾಟಕ ಸಂಘಕ್ಕೆ 300 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಇದೇ ಗ್ರಾಮದ ಮೂಲೆಮನೆ ರಾಮಣ್ಣ ಗಡ್ಡಂ ರಾಮುಡು ಇವರು ಈ ನಾಟಕ ಸಂಘಕ್ಕೆ 500 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಇದೇ ಗ್ರಾಮದ ಮಾಣಿಕ್ಯ ಸೋಮಲಿಂಗಣ್ಣವರು ಈ ನಾಟಕ ಸಂಘಕ್ಕೆ 350 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ.
ಮತ್ತು ಇದೇ ಗ್ರಾಮದ ಒಡ್ಡರ ಗಾದಲಿಂಗ ಅವರು 100 ರೂಪಾಯಿಗಳನ್ನು ಅರ್ಪಿಸುತ್ತಾರೆ. ಡಾಕ್ಟರ್ ರಾಮ್ ಅವರು ಈ ನಾಟಕ ಸಂಘಕ್ಕೆ 1,000 ರೂಪಾಯಿಯನ್ನು ಅರ್ಪಿಸಿರುತ್ತಾರೆ. ಮತ್ತು ಇದೇ ಗ್ರಾಮದ ಬೆಲ್ಲದ ಪರಸಪ್ಪೆಯವರು ಈ ನಾಟಕ ಸಂಘಕ್ಕೆ 1,000 ರೂಪಾಯಿಯನ್ನು ಅರ್ಪಿಸಿರುತ್ತಾರೆ. ಮಲ್ಲಿಕಾರ್ಜುನ ಅವರಿಗೆ 500 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ರಮಣಾಸುರ ಅರ್ಜೆಂಟಾಗಿ ಬರಬೇಕು. ತುಂಬ ಹೃದಯಪೂರ್ವಕ ನಮಸ್ಕಾರಗಳು. ರಾವಣಾಸುರ ಇರುತ್ತಾರೆ. ನಮ್ಮ ಮಾವನರಿಗೆ ನನ್ನ ಹೃತ್ಪೂರ್ತ ವಂದನೆಗಳು. ಬರುವಲ್ಲೆ ಬಲ್ಲಾರೆ ಕಲ್ಲಮ್ಮ ನಿನ್ನ ಗಂಡನ ಮಾರೀಚ ರಾವಣ ರಾವಣ ಮಾರೀಚ ರಾವಣ ಮಾರೀಚ. ಯಾಕಪ್ಪ ಬಳಗಾರ ನಮ್ಮ ಮನೆಗೆ ಬರುವಲ್ಲೆ ಬಲ್ಲಾರೆ ಕಲ್ಲಮ್ಮ ನಿನ್ನ ಗಂಡನ ಬರಕಾಟ. ಹುಡುಗೇನೇನೋ ನಡೆದರೆ ಸಾಕು ಸರಗಜ್ಜೆ ಸರದಂಗೆ, ಹುಡುಗೇನೇನೋ ಕುಣಿದರೆ ಸಾಕು ಕೈ ಮಾತನಾಡ್ದಂಗೆ, ಮಾತಲ್ಲಿ ಓಜನೆ ನಿನ್ನ ತಾಳೆ ತಾನೆ. ಯಾಕಪ್ಪ ಬಳಗಾರ ನಮ್ಮ ಮನೆಗೆ ಬರುವಲ್ಲೆ ಬಲ್ಲಾರೆ ಕಲ್ಲಮ್ಮ ನಿನ್ನ ಗಂಡನ ಬರಗಾಟ. ಬಳಿಗೆ ಎನ್ನುವ ಕಾಲಕ್ಕೆ ನಿಮ್ಮನಿಗೆ ಬಂದಾರೆ, ಬಳಿಗೆ ಎನ್ನುವ ಕಾಲಕ್ಕೆ ನಿಮ್ಮನಿಗೆ ಬಂದಾರೆ. ನಿನಗಣ್ಣ ನೋಡುವನು ನನ್ನನ್ನ ಬೈಯುವನು, ನಿನಗಣ್ಣ ನೋಡುವನು ನನ್ನನ್ನ ಬೈಯುವನು. ಯಾಕಪ್ಪ ಬಳಗಾರ ನಮ್ಮ ಮನೆಗೆ ಬರುವಲ್ಲೆ ಬಲ್ಲಾರೆ ಕಲ್ಲಮ್ಮ ನಿನ್ನ ಗಂಡನ ಬರಗಾಟ.